ಮಾಧ್ಯಮ ಸ್ನೇಹಿತರೆ, ಇವತ್ತು ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಮೈಸೂರಲ್ಲಿ ಬೃಹತ್ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಕಾರಣ ಅಂದರೆ BJP ಹಾಗೂ JDS ಅವರು ಪಾದಯಾತ್ರೆ ಮುಖಾಂತರ ನಾಳೆ ಮೈಸೂರು ಬರ್ತಾ ಇದ್ದಾರೆ. ಆ ಮೈಸೂರಿಗೆ ಕಾರಣ ಯಾವ ಕಾರಣಕ್ಕೆ ಬರ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಮುಂಚೆ BJP ಅವರು ಅಸೆಂಬ್ಲಿ ಚುನಾವಣೆ ಅಸೆಂಬ್ಲಿ ನಡೆಯುವಾಗ ಏನಪ್ಪ ಏನಂತೆ ನಮಗೆಲ್ಲ ಗೊತ್ತೇ ಇದ್ದಂಗೆ BJP ಅವರಿಗೆ ಯಾವ ಇಶ್ಯೂ ಇರಲಿಲ್ಲ. ಈ ಒಂದು ವರ್ಷ 2 ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದು ಒಳ್ಳೆ ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮಗೆಲ್ಲ ಗೊತ್ತೇ ಇದ್ದಂಗೆ BJP ಅವರು ನಮ್ಮ ಸಿದ್ದರಾಮಯ್ಯ ಅವರು 1 ವರ್ಷ 2 ತಿಂಗಳಲ್ಲಿ ಕೊಟ್ಟಿರೋದು ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಈಗ ಮೂಡ ಇಶ್ಯೂನ ತಗೊಂಡಿದೆ. ಮೂಡ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಲ್ಲ, ತಮಗೆಲ್ಲ ಗೊತ್ತಿರೋದೇ ವಿಚಾರ. ಮೂಡ ಸೈಡ್ ಹೆಂಗೆ ಬಂತು, ಯಾರಿಂದ ಬಂತು, ಹೆಂಗೆ ಬಂತಂತ. 1935 ದೇವರಾಜ್ ಅವ್ರ ತಂದೆಯವರು ಆ್ಯಕ್ಷನಲ್ಲಿ ಆ ಸೈಡನ್ನು ಕೊಂಡ್ಕೊಳ್ತಾರೆ. ₹1 ಆ್ಯಕ್ಷನ್ ತೊಗೊಳ್ತಾರೆ. ಅದಾದಮೇಲೆ ಅವ್ರು 3 ಜನ ಮಕ್ಕಳು ಇರ್ತಾರೆ. ದೇವರಾಜ್ ಅಂತ ಮಗನಿಗೆ ಈ ಭಾಗ ಬರ್ತದೆ. 3 ಎಕರೆ 16 ಗುಂಟೆ ದೇವರಾಜ್ ಅವ್ರ ಮಗನಿಗೆ ಆ ಭಾಗ ಬರ್ತದೆ. ಆ ಬಂದಾದಮೇಲೆ 2010 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಮಯ್ಯದವ್ರನ್ನ 2010 ಮಲ್ಲಿಕಾರ್ಜುನ ಕೊಡ್ತಾರೆ. ಮಲ್ಲಿಕಾರ್ಜುನ ಕೊಟ್ಟಾದ್ಮೇಲೆ ಅವರು 2010 ಅವ್ರ ಅಕ್ಕನ್ನ ಗಿಫ್ಟ್ ಮಾಡ್ತಾರೆ. ಅಕ್ಕನ ಗಿಫ್ಟ್ ಮಾಡಿದಾದ್ಮೇಲೆ ಹಂಗೆ 2021 ಅವ್ರಿಗೆ ಅಕ್ವೈರು ಮಾಡ್ಕೊಳ್ಳಲ್ಲ. ಈ ಜಗನ ಮೂಡಿ ಅವರು ಲೇಔಟ್ ಮಾಡಿ ಈ ಜಗನ ಬೇರೆಯವ್ರಿಗೆ ಹಂಚಿಬಿಡ್ತಾರೆ. ಆಮೇಲೆ 2021 ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ, ಕಾಂಗ್ರೆಸ್ ಸರ್ಕಾರ ಇರಲ್ಲ. ಕಾಂಗ್ರೆಸ್ ಅವ್ರು BJP ಸರ್ಕಾರದಲ್ಲೇ 14 ಸೈಡ್ನ ಇದು ಇವ್ರಿಗೆ ಅನ್ಯಾಯ ಆಗಿದೆ ಅಂತ 14 ಸೈಡ್ನ ಕೊಡ್ತಾರೆ. ಬರೀ ಇವ್ರಿಗೆ ಮಾತ್ರ 14 ಸೈಡ್ ಇಲ್ಲ, ಟೋಟಲ್ 125 ಸೈಡ್ ಕೊಡ್ತಾರೆ. ಅದರಲ್ಲಿ 14 ಸೈಡ್ ಮನೆ ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ. ಇದು ತಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ತಮಗೆಲ್ಲ ಗೊತ್ತೇ ಇದ್ದಂಗೆ ಇಷ್ಟೆಲ್ಲ ಹೇಳ್ತಾರಲ್ಲ BJP ಅವರು, ನಾಳೆ JDS ಅವರು BJP ಅವರು ಬಂದಾದ್ಮೇಲೆ ತಮ್ಮ ಪ್ರಶ್ನೆನ ಒಂದು ಕೇಳಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಘೋಷಣೆ ಮಾಡಿದಾದ್ಮೇಲೆ ಜನ ನಂಬಿಟ್ಟು 136 ಸೀಟ್ ನಮ್ಮನ್ನ ಗೆಲ್ಸ್ಕೊಟ್ಟು ನಾವು ಸರ್ಕಾರ ರಚನೆ ಮಾಡಿದ್ವಿ. ಸರ್ಕಾರ ಬಂದಿದ್ದು 1 ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ನಾವು ರಚನೆ ಮಾಡಿದ್ವಿ. ಇದೇ ವಿರೋಧ ಪಕ್ಷದವ್ರು ಏನಂದ್ರು, ಇದು ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಬರೀ ಚುನಾವಣೆ ಇವ್ರು ಭಾಷಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಜಾರಿ ಮಾಡಿದ್ರಿ. ಅದಾದಮೇಲೆ ಯಾವತ್ತೂ ನಾವು 6ನೇ ಗ್ಯಾರಂಟಿ ಅಂತ ಒಂದು ಹೇಳಿರಲಿಲ್ಲ. 6ನೇ ಗ್ಯಾರಂಟಿ ಯಾವುದಪ್ಪ ಅಂದರೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2014, 15, 16, 17, 18 ಸ್ಲಮ್ ಬೋರ್ಡ್ಗೆ ಮತ್ತು ರಾಜೀವ್ ಗಾಂಧಿ HP ಸ್ಕೀಮ್ಗೆ 2,30,000 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. ಅವ್ರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000, ST ಇದ್ರೆ 2 ಲಕ್ಷ ಕೊಡ್ತಾರೆ. ಒಟ್ಟಾಗಿ ಆವ್ರೇಜ್ ತಗೊಂಡ್ರೆ 1.5 ಲಕ್ಷ ಮತ್ತು 1.5 ಲಕ್ಷ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಉಳಿಯೋದು 4.5 ಲಕ್ಷ. ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ, ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ, ಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿ ಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಕೇಳಿದ್ದು, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿದ್ದು 7,400 ಕೋಟಿ. ಅದ್ರಲ್ಲಿ ಬರೇ 310 ಕೋಟಿ ಬೆನಿಫಿಷರಿ ಪೇಮೆಂಟನ್ನು ಕಟ್ಟಿದ್ರು. ಏನಕ್ಕಂದರೆ ಬಡವ್ರ ಪಾಪ ಬೆನಿಫಿಷರಿ ಪೇಮೆಂಟ್ ಕಟ್ಟಕ್ಕೆ ಸಾಧ್ಯ ಆಗಲ್ಲ.
ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು. ಸರ್, ನಿಮ್ಮ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಲಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಬಡವರಿ ಬೆನಿಫಿಷರಿ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್, ದಯಮಾಡಿ ನಾವು ಸರ್ಕಾರ ವತಿಯಿಂದನೇ ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು 7,400 ಕೋಟಿ ನಾನೇ ಕೊಡ್ತೀನಿ ಕಣೋ, ಈ ಬಡವ್ರಿಗೆ ಮನೆ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಜನವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ ಈ ವರ್ಷ ಫೆಬ್ರವರಿಯಲ್ಲಿ 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾದಳ ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಬರೀ ಕಾಂಗ್ರೆಸ್ ಅವ್ರಿಗೇನ ಬಡವ್ರ ಬಗ್ಗೆ ಕಾಳಜಿ ಇದೆ ಅಂತ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾಳೆ BJP ಅವ್ರು ಬರ್ತಾ ಇದ್ದಾರೆ, BJP ಅವ್ರು ಬಂದರೆ ಕೇಳಬೇಕು. ಮಾನ್ಯ ಕುಮಾರಸ್ವಾಮಿ ಅವರು ಜನತಾದಳ ಅವರು ಜೊತೆಯಲ್ಲಿ ಬರ್ತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಗೆ ಟೋಟಲ್ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು 35,411 ಮನೆ ಸ್ಯಾಂಕ್ಷನ್ ಆಗಿತ್ತು. ಎಲ್ಲಿ? ಮಂಡ್ಯ ಜಿಲ್ಲೆಗೆ. ಸಿದ್ದರಾಮಯ್ಯ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂದಾದ್ಮೇಲೆ ಬರೇ 630 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗಾಗಿ ಮೈಸೂರು ನಾನು ಹೇಳ್ತೀನಿ, ತಾವು ಈ ಪ್ರಶ್ನೆ ಕೇಳಲೇಬೇಕು ನಾಳೆ BJP ಅವ್ರನ್ನ, JDS ಅವ್ರನ್ನ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2013 ಹಿಡ್ಕೊಂಡು 2017ವರೆಗೂ 1,366 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ 1 ವರ್ಷ, ಆಮೇಲೆ BJP ಸರ್ಕಾರ 4 ವರ್ಷ ಆಯಿತು. ಅವ್ರ ಅವಧಿಯಲ್ಲಿ ಬರೇ 1,847 ಮನೆ ಕೊಟ್ಟಿದ್ದಾರೆ. ಅಂದರೆ ಮನೆಗಳೂ ಕೊಟ್ಟಿಲ್ಲ. ಅವ್ರನ್ನ ಪ್ರಶ್ನೆ ತಾವು ಕೇಳಬೇಕಾಗ್ತದೆ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಬೇರೆ ಬೇರೆ ಸಚಿವರು ಮಾತಾಡಬೇಕಾಗ್ತದೆ, ಮಂತ್ರಿಗಳನ್ನು ಮಾತಾಡ್ಬೇಕಾಗ್ತದೆ. ನಾನು ಹೆಚ್ಚಾಗಿ ಮಾತಾಡೋಕೆ ತಮಗೆಲ್ಲ ದಯಮಾಡಿ ಅವ್ರು ಬಂದರೆ ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಿದ್ರಿ ಅಂತ ಕೇಳಬೇಕಂತ ಹೇಳ್ಬಿಟ್ಟು ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸನ್ಮಾನ್ಯ